ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಕುಂಭ ರಾಶಿಯವರೇ, ನೀವು ಈ ಕ್ಷಣದಲ್ಲಿ ಈ ಸಂದೇಶವನ್ನು ಕೇಳುತ್ತಿದ್ದರೆ ಅದು ಕಾಕತಾಳೀಯವಲ್ಲ. ಮಾರ್ಚ್ 21ರಿಂದ 24ರ ನಡುವಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಆರಂಭವಾಗುವ ಸೂಚನೆಗಳು ಕಂಡುಬರುತ್ತಿವೆ. ಕೆಲವೊಮ್ಮೆ ಜೀವನದಲ್ಲಿ ಆಗುವ ಘಟನೆಗಳು ಸಾಮಾನ್ಯವಾಗಿ ಕಾಣಬಹುದು, ಆದರೆ ಅವುಗಳ ಹಿಂದೆ ಗ್ರಹ ಶಕ್ತಿಗಳ ಆಳವಾದ ಪ್ರಭಾವ ಇರುತ್ತದೆ. ನೀವು ಕಳೆದ ಕೆಲವು ವರ್ಷಗಳಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದ್ದಿರಬಹುದು. ನಿಮ್ಮ ಪರಿಶ್ರಮಕ್ಕೂ ತಕ್ಷಣ ಫಲ ಸಿಗದಿದ್ದ ಸಂದರ್ಭಗಳು ಇದ್ದಿರಬಹುದು. ಆದರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತಿದೆ. ಈ ಅವಧಿ ನಿಮ್ಮ ಜೀವನದ ಹೊಸ ಅಧ್ಯಯನಕ್ಕೆ ದಾರಿ ಮಾಡಿಕೊಡುತ್ತದೆ. ಆದ್ದರಿಂದ ಮನಸ್ಸನ್ನು ಶಾಂತವಾಗಿರಿಸಿಕೊಂಡು ಈ ಸಂದೇಶವನ್ನು ಆಲಿಸುವುದು ಉತ್ತಮ. ಕುಂಭ ರಾಶಿಯವರ ಜೀವನದಲ್ಲಿ ಶನಿ ಗ್ರಹದ ಪ್ರಭಾವ ಬಹಳ ಆಳವಾದದ್ದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಶನಿ ಎಂದರೆ ಕೇವಲ ಕಷ್ಟಗಳ ಸಂಕೇತವಲ್ಲ, ಅದು ನ್ಯಾಯ ಮತ್ತು ಕರ್ಮದ ಫಲ ನೀಡುವ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ ವಿಳಂಬಗಳು, ಅಡೆತಡೆಗಳು ಮತ್ತು ನಿರಾಸೆಗಳು ಜೀವನದ ಒಂದು ಪರೀಕ್ಷೆಯಂತೆ ಕಾಣಬಹುದು. ಕೆಲವೊಮ್ಮೆ ನಿಮ್ಮ ಪರಿಶ್ರಮಕ್ಕೂ ತಕ್ಕ ಫಲ ಸಿಗದಿದ್ದರೂ ಅದು ನಿಮ್ಮ ತಾಳ್ಮೆ ಮತ್ತು ಧೈರ್ಯವನ್ನು ಬಲಪಡಿಸಲು ಬಂದ ಅನುಭವಗಳಾಗಿರಬಹುದು. ಈಗ ನಿಧಾನವಾಗಿ ಪರಿಸ್ಥಿತಿ ಬದಲಾಗುವ ಸಂಕೇತಗಳು ಕಾಣಿಸಬಹುದು. ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಬರುತ್ತದೆ, ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನೀವು ಮಾಡಿದ ಪರಿಶ್ರಮಕ್ಕೆ ಮೌಲ್ಯ ಸಿಗುವ ಸಮಯ ಸಮೀಪಿಸುತ್ತಿದೆ ಎಂಬ ಭಾವ ಮೂಡಬಹುದು. ಆದ್ದರಿಂದ ಈ ಸಮಯದಲ್ಲಿ ಆತುರ ಪಡದೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಶಾಂತವಾಗಿ ಮುಂದೆ ಸಾಗುವುದು ಉತ್ತಮ. ಏಕೆಂದರೆ ಸಹನೆ ಮತ್ತು ಸತ್ಯತೆಯಿಂದ ಮಾಡಿದ ಪ್ರಯತ್ನಗಳು ಒಂದು ದಿನ ಖಂಡಿತ ಫಲ ನೀಡುತ್ತವೆ ಎಂಬ ನಂಬಿಕೆ ಇದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವರು ಅಕಸ್ಮಾತ್ ದೂರವಾಗಿರುವುದನ್ನು ನೀವು ಗಮನಿಸಿರಬಹುದು. ಕೆಲವರು ಮತ್ತೆ ನಿಮ್ಮ ಜೀವನಕ್ಕೆ ಹತ್ತಿರವಾಗಿರುವುದನ್ನು ಕೂಡ ಗಮನಿಸಿದ್ದಿರಬಹುದು. ಇದು ರಾಹುವಿನ ಪ್ರಭಾವದ ಫಲವಾಗಿರಬಹುದು. ರಾಹು ಸಾಮಾನ್ಯವಾಗಿ ಕಾಣದ ರೀತಿಯಲ್ಲಿ ಕೆಲಸ ಮಾಡುತ್ತಾನೆ, ಆದರೆ ಅವನ ಪರಿಣಾಮಗಳು ಸ್ಪಷ್ಟವಾಗುತ್ತವೆ. ಅವನು ಅಗತ್ಯವಿಲ್ಲದ ಸಂಬಂಧಗಳನ್ನು ದೂರ ಮಾಡುತ್ತಾನೆ ಮತ್ತು ಜೀವನದಲ್ಲಿ ಮುಖ್ಯವಾದವರನ್ನು ನಿಮ್ಮತ್ತ ತರಲು ಸಹಾಯ ಮಾಡುತ್ತಾನೆ. ಈ ಬದಲಾವಣೆಗಳು ಕೆಲವೊಮ್ಮೆ ಗೊಂದಲ ಉಂಟು ಮಾಡಬಹುದು, ಆದರೆ ಭವಿಷ್ಯದಲ್ಲಿ ಅವು ನಿಮ್ಮ ಒಳಿತಿಗಾಗಿ ಕೆಲಸ ಮಾಡುತ್ತವೆ. ಕೆಲವು ಕುಂಭ ರಾಶಿಯವರಿಗೆ ಇತ್ತೀಚೆಗೆ ಮನೆಯಲ್ಲಿ ಅಶಾಂತಿ ಅಥವಾ ವಿಚಿತ್ರ ಆಲೋಚನೆಗಳು ಕಾಣಿಸಬಹುದು. ಇದು ಭಯಪಡುವ ವಿಷಯವಲ್ಲ. ಕೆಲವೊಮ್ಮೆ ಇವು ಶಕ್ತಿಯ ಚಲನೆಯ ಸಂಕೇತವಾಗಿರಬಹುದು. ನಿಮ್ಮ ಪೂರ್ವಜರ ಆಶೀರ್ವಾದ ಅಥವಾ ದೈವಿಕ ಶಕ್ತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲು ಕಾರ್ಯನಿರ್ವಹಿಸುತ್ತಿರಬಹುದು. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಆಲೋಚನೆಗಳಿಂದ ತುಂಬಿರಬಹುದು, ಆದರೆ ಅದು ಹೊಸ ದಾರಿಯನ್ನು ಸೂಚಿಸುವ ಸೂಚನೆಯಾಗಿರಬಹುದು. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗುವ ಮೊದಲು ಮನಸ್ಸಿನಲ್ಲಿ ಅಶಾಂತಿ ಅಥವಾ ಗೊಂದಲದಂತಹ ಭಾವನೆಗಳು ಮೂಡುತ್ತವೆ. ಇದು ನಿಮ್ಮೊಳಗಿನ ಶಕ್ತಿ ಜಾಗೃತವಾಗಿರುವ ಸಂಕೇತವಾಗಿರಬಹುದು. ಕುಂಭ ರಾಶಿಯವರೇ, ನೀವು ತೆಗೆದುಕೊಳ್ಳಬೇಕಾದ ಹೊಸ ನಿರ್ಧಾರಗಳು, ಹೊಸ ದಿಕ್ಕುಗಳು ಅಥವಾ ಹೊಸ ಅವಕಾಶಗಳ ಬಗ್ಗೆ ನಿಮ್ಮ ಮನಸ್ಸು ನಿಮಗೆ ಸೂಚನೆ ನೀಡುತ್ತಿರುವ ಸಾಧ್ಯತೆಯೂ ಇದೆ. ಆದ್ದರಿಂದ ಈ ಸಮಯದಲ್ಲಿ ಭಯಪಡುವುದಕ್ಕಿಂತ ಶಾಂತವಾಗಿ ನಿಮ್ಮ ಆಲೋಚನೆಗಳನ್ನು ಗಮನಿಸುವುದು ಉತ್ತಮ. ಏಕೆಂದರೆ ಕೆಲವೊಮ್ಮೆ ಇದೇ ಆಲೋಚನೆಗಳು ನಿಮ್ಮ ಜೀವನವನ್ನು ಉತ್ತಮ ದಿಕ್ಕಿಗೆ ಕೊಂಡೊಯ್ಯುವ ಮಾರ್ಗವನ್ನು ತೋರಿಸುತ್ತವೆ. ಕುಂಭ ರಾಶಿಯವರೇ, ಈ ಸಮಯದಲ್ಲಿ 6 ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಆ ವ್ಯಕ್ತಿ ಹೊಸದಾಗಿ ನಿಮ್ಮ ಜೀವನಕ್ಕೆ ಬರಬಹುದು ಅಥವಾ ಹಿಂದಿನಿಂದ ಪರಿಚಿತನಾಗಿರಬಹುದು. ಅವನು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಮಾತು ಅಥವಾ ಅವಕಾಶವನ್ನು ನೀಡಬಹುದು. ಕೆಲವೊಮ್ಮೆ ಒಂದು ಮಾತು ಅಥವಾ ಒಂದು ಪರಿಚಯವೇ ಜೀವನದ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಆದ್ದರಿಂದ ಈ ವ್ಯಕ್ತಿಯನ್ನು ನಿರ್ಲಕ್ಷ್ಯ ಮಾಡದೆ ಗಮನಿಸುವುದು ಉತ್ತಮ. ಆ ವ್ಯಕ್ತಿಯ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟಿಸಬಹುದು. ನೀವು ಈಗಾಗಲೇ ಯೋಚಿಸುತ್ತಿದ್ದ ವಿಷಯಗಳಿಗೆ ಸ್ಪಷ್ಟತೆ ಸಿಗುವಂತೆ ಮಾಡಬಹುದು. ಕೆಲವೊಮ್ಮೆ ಜೀವನದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯನ್ನು ಭೇಟಿ ಮಾಡುವುದೇ ದೊಡ್ಡ ಅವಕಾಶಗಳಿಗೆ ದಾರಿ ಮಾಡಿಕೊಡುತ್ತದೆ. ಆ ವ್ಯಕ್ತಿಯ ಮೂಲಕ ನೀವು ಹೊಸ ಅವಕಾಶ, ಹೊಸ ಪರಿಚಯ ಅಥವಾ ನಿಮ್ಮ ಭವಿಷ್ಯಕ್ಕೆ ಸಹಾಯ ಮಾಡುವ ಮಾರ್ಗವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಜೀವನಕ್ಕೆ ಬರುತ್ತಿರುವ ಜನರನ್ನು ಗಮನದಿಂದ ನೋಡಿರಿ, ಏಕೆಂದರೆ ಅವರಲ್ಲಿ ಯಾರಾದರೂ ನಿಮ್ಮ ಜೀವನದ ಮುಂದಿನ ಅಧ್ಯಾಯವನ್ನು ಪ್ರಾರಂಭಿಸುವ ಪ್ರಮುಖ ಕಾರಣವಾಗಿರಬಹುದು. ಕುಂಭ ರಾಶಿಯವರೇ, ಮುಂದೆ ಬರುವ ಮಾರ್ಚ್ 22ರ ದಿನ ಕುಂಭ ರಾಶಿಯವರಿಗೆ ಮಹತ್ವದಾಗಿರಬಹುದು. ಈ ದಿನ ನೀವು ಯಾವುದೋ ಸತ್ಯವನ್ನು ತಿಳಿದುಕೊಳ್ಳುವ ಸಾಧ್ಯತೆ ಇದೆ. ಅದು ನಿಮ್ಮ ಸಂಬಂಧಗಳ ಬಗ್ಗೆ ಇರಬಹುದು ಅಥವಾ ನಿಮ್ಮ ಬಗ್ಗೆ ಇರುವ ಕೆಲವು ಅನುಮಾನಗಳನ್ನು ದೂರ ಮಾಡಬಹುದು.
ಕೆಲವೊಮ್ಮೆ ಸತ್ಯ ಮೊದಲಿಗೆ ನೋವು ಉಂಟು ಮಾಡಬಹುದು, ಆದರೆ ನಂತರ ಅದು ನಮ್ಮನ್ನು ಮುಕ್ತಗೊಳಿಸುತ್ತದೆ. ಈ ದಿನ ನಿಮ್ಮ ಮನಸ್ಸು ಹೆಚ್ಚು ಚಿಂತನೆಗಳಲ್ಲಿ ತೊಡಗಿರಬಹುದು. ಈ ದಿನ ನೀವು ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ವಿಷಯಗಳ ಬಗ್ಗೆ ಸ್ಪಷ್ಟತೆ ಪಡೆಯುವ ಸಾಧ್ಯತೆ ಇದೆ. ಯಾರಾದರೂ ಹೇಳುವ ಒಂದು ಮಾತು ಅಥವಾ ಒಂದು ಘಟನೆ ನಿಮ್ಮ ಆಲೋಚನೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಇದು ನಿಮಗೆ ಹೊಸ ದೃಷ್ಟಿಕೋನವನ್ನು ನೀಡಬಹುದು ಮತ್ತು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಧೈರ್ಯ ಕೊಡಬಹುದು. ಆದ್ದರಿಂದ ಈ ದಿನ ಆತುರದಲ್ಲಿ ಪ್ರತಿಕ್ರಿಯಿಸದೆ ಶಾಂತವಾಗಿ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವುದು ಉತ್ತಮ. ಕೆಲವೊಮ್ಮೆ ಒಂದು ಸತ್ಯವನ್ನು ನಮ್ಮ ಜೀವನದಲ್ಲಿ ಹೊಸ ಆರಂಭಕ್ಕೆ ದಾರಿ ಮಾಡಿಕೊಡುತ್ತದೆ. ಮಾರ್ಚ್ 23ರಂದು ಯಾರಾದರೂ ಹೇಳುವ ಒಂದು ಮಾತು ನಿಮ್ಮ ಜೀವನದಲ್ಲಿ ದಿಕ್ಕನ್ನು ಬದಲಾಯಿಸಬಹುದು. ಆ ಮಾತು ಸಾಮಾನ್ಯವಾಗಿ ಕಾಣಬಹುದು, ಆದರೆ ಅದರ ಅರ್ಥ ತುಂಬ ಆಳವಾಗಿರಬಹುದು. ಈ ದಿನ ನೀವು ನಿಮ್ಮ ಜೀವನದ ಬಗ್ಗೆ ಕೆಲವು ನಿರ್ಧಾರಗಳನ್ನು ಮರುಪರಿಶೀಲಿಸುವ ಸಾಧ್ಯತೆ ಇದೆ. ನಿಮ್ಮ ಒಳಗಿನ ಧೈರ್ಯ ಈ ದಿನ ಹೊರಬರುವ ಸಾಧ್ಯತೆ ಇದೆ. ಬಹುಶಃ ನೀವು ಇದುವರೆಗೆ ಮುಂದೂಡುತ್ತಿದ್ದ ಅಥವಾ ತಪ್ಪಿಸುತ್ತಿದ್ದ ವಿಷಯವನ್ನು ಈ ದಿನ ಎದುರಿಸುವ ಪರಿಸ್ಥಿತಿ ಬರಬಹುದು. ಆದರೆ ಈ ಬಾರಿ ನೀವು ಹಿಂದೆ ಸರಿಯುವುದಿಲ್ಲ. ಅದನ್ನು ಧೈರ್ಯವಾಗಿ ಎದುರಿಸುವ ಮನೋಭಾವ ನಿಮ್ಮೊಳಗೆ ಮೂಡಬಹುದು. ಒಂದು ಸಣ್ಣ ಘಟನೆ ಅಥವಾ ಒಂದು ಸಂಭಾಷಣೆ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ ಹೊಸ ನಿರ್ಧಾರಕ್ಕೆ ದಾರಿ ಮಾಡಿಕೊಡಬಹುದು. ಈ ದಿನ ನಿಮ್ಮ ಒಳಗಿನ ಆತ್ಮವಿಶ್ವಾಸ ಹೆಚ್ಚಾಗುವ ಸಾಧ್ಯತೆ ಇದೆ ಮತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಬಹುದು. ಮಾರ್ಚ್ 24ರ ದಿನ ಕುಂಭ ರಾಶಿಯವರ ಜೀವನದಲ್ಲಿ ತಿರುವು ತರಬಹುದಾದ ದಿನವಾಗಿರಬಹುದು. ಈ ದಿನ ನೀವು ತೆಗೆದುಕೊಳ್ಳುವ ನಿರ್ಧಾರ ಭವಿಷ್ಯದಲ್ಲಿ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅದು ಕೆಲಸ, ಸಂಬಂಧ ಅಥವಾ ವೈಯಕ್ತಿಕ ಜೀವನದ ಬಗ್ಗೆ ಇರಬಹುದು. ಈ ದಿನದ ನಂತರ ನೀವು ನಿಮ್ಮ ಜೀವನವನ್ನು ಸ್ವತಂತ್ರವಾಗಿ ರೂಪಿಸಬೇಕು ಎಂಬ ಅರಿವು ಹೆಚ್ಚಾಗುತ್ತದೆ. ಇದುವರೆಗೆ ನೀವು ಇತರರ ಅಭಿಪ್ರಾಯಗಳಿಗೆ ಹೆಚ್ಚು ಮಹತ್ವ ನೀಡುತ್ತಿರಬಹುದು, ಆದರೆ ಈಗ ನಿಮ್ಮ ಮನಸ್ಸಿನ ಮಾತನ್ನು ಕೇಳುವ ಸಮಯ ಬಂದಿದೆ ಎಂಬ ಭಾವನೆ ಮೂಡಬಹುದು. ಈ ದಿನ ತೆಗೆದುಕೊಳ್ಳುವ ಸಣ್ಣ ನಿರ್ಧಾರವು ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ನಿಮ್ಮೊಳಗಿನ ಆತ್ಮವಿಶ್ವಾಸ ನಿಧಾನವಾಗಿ ಹೆಚ್ಚಾಗುತ್ತದೆ ಮತ್ತು ನೀವು ಯಾವ ದಾರಿಯಲ್ಲಿ ಮುಂದೆ ಸಾಗಬೇಕು ಎಂಬ ಸ್ಪಷ್ಟತೆ ಬರುತ್ತದೆ. ಈ ದಿನದ ನಂತರ ಅನಗತ್ಯ ಸಂಬಂಧಗಳು ಅಥವಾ ಅಡೆತಡೆಗಳು ನಿಧಾನವಾಗಿ ದೂರವಾಗಬಹುದು ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳ ಬಾಗಿಲುಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಕುಂಭ ರಾಶಿಯವರೇ, ಮುಂದಿನ ಅವಧಿಯಲ್ಲಿ 2 ಪ್ರಮುಖ ಶುಭ ಫಲಗಳು ನೀವು ಕಾಣಬಹುದು. ಮೊದಲನೆಯದು ಆರ್ಥಿಕ ಸ್ಥಿರತೆ. ನಿಧಾನವಾಗಿ ಆದಾಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಮತ್ತು ಹಣದ ಬಗ್ಗೆ ಇರುವ ಭಯ ಕಡಿಮೆಯಾಗುತ್ತದೆ. ಇದುವರೆಗೆ ಹಣದ ವಿಷಯದಲ್ಲಿ ಇದ್ದ ಒತ್ತಡಗಳು ಅಥವಾ ಅಸ್ಥಿರತೆಗಳು ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರಕಲು ಆರಂಭವಾಗಬಹುದು ಮತ್ತು ನೀವು ಮಾಡಿದ ಕೆಲಸಗಳಿಗೆ ಸರಿಯಾದ ಮೌಲ್ಯ ಸಿಗುವ ಪರಿಸ್ಥಿತಿ ರೂಪುಗೊಳ್ಳಬಹುದು. ಎರಡನೆಯದಾಗಿ ಮನಸ್ಸಿನ ಶಾಂತಿ ಮತ್ತು ಗೌರವ. ನಿಮ್ಮ ಮಾತುಗಳಿಗೆ ಮೌಲ್ಯ ಸಿಗುತ್ತದೆ ಮತ್ತು ನಿಮ್ಮ ನಿರ್ಧಾರಗಳನ್ನು ಇತರರು ಗೌರವಿಸುತ್ತಾರೆ. ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನ ಹೆಚ್ಚು ಬಲವಾಗುವ ಸಾಧ್ಯತೆ ಇದೆ. ನೀವು ಇಷ್ಟೊತ್ತಿನವರೆಗೆ ಮೌನವಾಗಿ ಸಹಿಸಿದ್ದ ಕೆಲವು ಸಂದರ್ಭಗಳು ಈಗ ನಿಮ್ಮ ಪರವಾಗಿ ತಿರುಗಬಹುದು. ಜನರು ನಿಮ್ಮ ನಿಷ್ಠೆ ಮತ್ತು ಪರಿಶ್ರಮವನ್ನು ಗಮನಿಸಲು ಆರಂಭಿಸುತ್ತಾರೆ. ಇದರ ಬಗ್ಗೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಜೀವನದತ್ತ ನೀವು ಹೆಚ್ಚು ಧೈರ್ಯದಿಂದ ಮುಂದುವರಿಯುವ ಅವಕಾಶ ದೊರೆಯುತ್ತದೆ. ಕುಂಭ ರಾಶಿಯವರೇ, ಈ ಅವಧಿಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಗಣೇಶನ ಆರಾಧನೆ ಮಾಡುವುದು ಶುಭಕರವೆಂದು ಪರಿಗಣಿಸಲಾಗಿದೆ. ಪ್ರತಿದಿನ ಬೆಳಿಗ್ಗೆ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಜಪಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಎಂದು ನಂಬಲಾಗಿದೆ. ಬುಧವಾರದಂದು ಗಣೇಶ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದರೆ ಅಡೆತಡೆಗಳು ಕಡಿಮೆ ಆಗುತ್ತವೆ ಎಂದು ಹೇಳಲಾಗುತ್ತದೆ. ನೀವು ನಂಬಿಕೆ ಮತ್ತು ಧೈರ್ಯದಿಂದ ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಕಂಡುಬರುವ ಸಾಧ್ಯತೆ ಇದೆ. ಇದರ ಜೊತೆಗೆ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ನಿಮ್ಮ ಆಶಯಗಳನ್ನು ಗಣೇಶನ ಮುಂದೆ ಹೇಳಿಕೊಳ್ಳುವುದು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಕೆಲವರು ಬುಧವಾರದಂದು ಬೆಲ್ಲ ಅಥವಾ ದುರ್ವ ಅಂದರೆ ಗರಿಗೆ ಸಮರ್ಪಿಸಿ ಪೂಜೆ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ ಎಂದು ನಂಬುತ್ತಾರೆ. ಸ್ನೇಹಿತರೆ, ಈ ರೀತಿಯ ಸಣ್ಣ ಆಧ್ಯಾತ್ಮಿಕ ಅಭ್ಯಾಸಗಳು ಮನಸ್ಸಿಗೆ ಧೈರ್ಯ ಮತ್ತು ಸ್ಥಿರತೆ ನೀಡುತ್ತವೆ. ಮನಸ್ಸು ಶಾಂತವಾಗಿದ್ದಾಗ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸಹ ಸ್ಪಷ್ಟವಾಗುತ್ತವೆ. ಆದ್ದರಿಂದ ನಂಬಿಕೆ, ಧೈರ್ಯ ಮತ್ತು ಶ್ರದ್ಧೆಯಿಂದ ಮುಂದುವರೆದರೆ ನಿಮ್ಮ ಜೀವನದ ದಾರಿಯು ನಿಧಾನವಾಗಿ ಸುಗಮವಾಗುವ ಸಾಧ್ಯತೆ ಇದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.